ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿದ್ರು ಚಿರು ಇಲ್ಲ. ಚಿರು ಅಮ್ಮ ಮನೇಲಿ ಇದ್ದಾನೆ. ಲೇಟಾಗೇ ಎದ್ದಿದ್ದು ನಾವು. ಆ್ಯಂಡ್ ಬುಜ್ಜಿ ಬೇಬಿನೂ ಅಷ್ಟೇ ಆರಾಮಾಗಿ ಇವತ್ತು ಲೇಟಾಗೇ ಇದ್ರು. ಇವಾಗ ಅವರಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಬೇಕು. ಬಿಕಾಸ್ ಇವತ್ತು ನಾವು ಅವರಿಗೆ ಹೊಸ್ಲು ದಾಟೋ ಶಾಸ್ತ್ರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಯಾಕಂದ್ರೆ ಅವನು ಸ್ವಲ್ಪ ಹೊಸ್ಲುವರೆಗೂ ಹೋಗ್ತಾ ಇದ್ದಾನೆ. ಹಾಗಾಗಿ ದಾಟಿಸ್ಬಿಟ್ರೆ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಹೋಗಿ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಅವರಿಗೆ ಫುಡ್ನ ಪ್ರಿಪೇರ್ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಆಮೇಲೆ ರೆಡಿ ಮಾಡಿ ಮನೆಗೂ ಪೂಜೆ ಎಲ್ಲ ಮಾಡಿ ಅವ್ರಿಗೂ ಪೂಜೆ ಮಾಡೋಣ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಅಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ. ಇವತ್ತು ಬುಜ್ಜಿ ಬೇಬಿಗೆ ತಲೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ನಾನು ಹಸ್ಬೆಂಡ್ ಸೇರಿಕೊಂಡು ಸ್ನಾನ ಮಾಡಿಸ್ಬಿಟ್ಟು ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೆ. ಅಷ್ಟರಲ್ಲಿ ಪಾಪುಗೆ ತಲೆ ಎಲ್ಲ ಒರೆಸ್ತಾ ಇದ್ರು. ಆ್ಯಂಡ್ ಹಾಗೆ ನಗಾಡಿಸ್ತಾ ಇರ್ತಾರೆ. ಅವನಿಗೆ ಎಕ್ಸಸೈಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಹಾಗಾಗಿ. ಆ್ಯಂಡ್ ಅಷ್ಟರಲ್ಲಿ ನಾನು ಕೂಡ ಬಂದು ರೆಡಿ ಮಾಡ್ತಾ ಇದ್ದೀನಿ. ಅವರಿಗೆ ಒಂದು ಹತ್ರ ಕುತ್ಕೊಳ್ಳಲ್ಲ, ಏನಾದರೂ ಎತ್ಕೊಳ್ಳೋದು, ಅದನ್ನು ಕೀಳೋದು ಇದನ್ನು ಕೀಳೋದು ಮಾಡ್ತಾನೇ ಇರ್ತಾರೆ ಬುಜ್ಜಿ ಬೇಬಿ. ಸೊ ಹಾಗಾಗಿ ಇವಾಗ ಫಸ್ಟು ರೆಡಿ ಮಾಡಿಬಿಟ್ಟು ಅವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡಿಸ್ಬಿಡ್ಬೇಕು. ಇವತ್ತು ನಾನು ಅವರಿಗೆ ಹೆಲ್ದಿಯಾಗಿ ಓಟ್ಸ್ ಆ್ಯಪಲ್ ಪೊರೇಟ್ಸ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟಮ್ಮಿ ಫುಲ್ಲಾಗೂ ಕೂಡ ಇರುತ್ತೆ. ನಾನಿಲ್ಲಿ ಅದಕ್ಕೆ 1 ಸ್ಪೂನ್ ಓಟ್ಸ್ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದು ಡ್ರೈ ರೋಸ್ಟ್ ಆಗಿ ಆರೋಷ್ಟೊತ್ತಿಗೆ ಇಲ್ಲಿ ನಾನು ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಒಂದು ಪ್ಯಾನಿಗೆ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಇಟ್ಬಿಡೋಣ. ಅದು ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಇಲ್ಲಿ ಏನು ನಾವು ಓಟ್ಸ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾರಕ್ಕೆ ಬಿಟ್ಟಿದ್ದೆ. ಅದನ್ನು ನಾವು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಇದು ಪೌಡರ್ ಕೂಡ ರೆಡಿ ಆಗಿಬಿಡತ್ತೆ. ಆರಾಮಾಗೆ ಪೌಡ್ರ್ ಆಗುತ್ತೆ. ನೋಡಿ ನಾನು ಈ ಥರ ಫ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೂ ಕೂಡ. ಆ್ಯಂಡ್ ಹೆಲ್ದಿ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಮಕ್ಕಳಿಗೆ ಓಟ್ಸ್ ಎಲ್ಲ ತುಂಬ ಒಳ್ಳೆಯದು. ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಕೂಡ ಆಗಲ್ಲ. ಹಾಗಾಗಿ ನೋಡಿ ಈ ಥರ ಫೈನ್ ಪೌಡ್ರು ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇವಾಗ ಗಂಟಿಲ್ದಲ್ಲೇ ಫಸ್ಟೇ ನಾನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಅಂದರೆ ಲೋ ಫ್ಲೇಮಲ್ಲೇ ನಾವು ಒಂದು 5 to 8 ಮಿನಿಟ್ಸ್ ಕುಕ್ ಮಾಡಬೇಕಾಗತ್ತೆ. ಆಲ್ರೆಡಿ ಇದು ಫ್ರೈ ಮಾಡಿರೋದ್ರಿಂದ ಸೊ ಹಾಗಾಗಿ. ಆ್ಯಂಡ್ ಅಷ್ಟರಲ್ಲಿ ನಾವು ಇನ್ನೇನು ಆ್ಯಪಲ್ನ ಬೇಯಿಸಿ ಇಟ್ಟಿದ್ವಲ್ಲ, ಸ್ಟೀಮ್ ಕೂಡ ಮಾಡ್ಕೋಬೋದು ನೀವು. ಅದನ್ನು ಇಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು. ಸ್ಮ್ಯಾಶ್ ಮಾಡಿಬಿಟ್ಟು ಅಂದರೆ ಓಟ್ಸು ಸ್ವಲ್ಪ ಕುಕ್ ಆಗಿದ ತಕ್ಷಣ ಈ ಆ್ಯಪಲ್ನ ನಾವು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು 2 ಮಿನಿಟ್ಸ್ ಚೆನ್ನಾಗೆ ಆ್ಯಪಲ್ಲು ಆ ಓಟ್ಸ್ ಜೊತೆ ಚೆನ್ನಾಗೆ ಮಿಕ್ಸ್ ಆಗಿ ಕುಕ್ ಆಗಬೇಕು. ಆ ಥರ ನಾವು ಎರಡನ್ನೂ ಸೇರಿಸಿ ಕುಕ್ ಮಾಡ್ಕೊಬೇಕು. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಸ್ವೀಟಾಗೆ. ಮಕ್ಕಳಿಗೆ ಈ ಟೈಮಲ್ಲಿ ಸ್ವೀಟ್ಸ್ ತುಂಬ ಇಷ್ಟ ಆಗುತ್ತೆ. ನಮ್ಮ ಬುಜ್ಜಿ ಬೇಬಿಗೆ ಈ ಥರ ಸ್ವೀಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಬೇರೆ ಬೇರೆ ಥರ ವರ್ಷನಲ್ಲಿ ಅವರಿಗೆ ಮಾಡಿಕೊಡ್ತಾ ಇರ್ತೀನಿ. ಆ್ಯಂಡ್ ಇದಕ್ಕೆ ನಾನು ಇವಾಗ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊತೀನಿ. ತುಪ್ಪ ಹಾಕಿದ್ರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನಾನು ತುಂಬ ಜನ ಕೇಳ್ತಾಯಿದ್ರು ಯಾವ ತುಪ್ಪ ಬಳಸ್ತೀರಾ ಅಂತ. ನಾನಿವಾಗ ಸದ್ಯಕ್ಕೆ ನಂದಿನಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಮನೇಲಿ ಮಾಡಿರೋದು ಯೂಸ್ ಮಾಡ್ತೀನಿ. ಇವೆರಡು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಲ್ಲ ನಾನು. ಸೊ ಫೈನಲಿ ಇವಾಗ ಆ್ಯಪಲ್ ಓಟ್ಸ್ ಪೊರೇಜ್ ರೆಡಿ ಆಯಿತು. ಇದನ್ನು ನಾನಿವಾಗ ಆರಕ್ಕೆ ಬಿಟ್ಬಿಡ್ತೀನಿ. ಆರಕ್ಕೆ ಬಿಟ್ಟಿದ್ಮೇಲೆ ಮಕ್ಕಳಿಗೆ ತಿನ್ಸಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಬುಜ್ಜಿ ಬೇಬಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಅವ್ನು ಎಷ್ಟು ಬೇಕು ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಮಕ್ಕಳಿಗೆ ಹೆಲ್ದಿಯಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ತಾ ಇದ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ಕೊಡೋ ಬದಲು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರ ಅಪ್ಪನೇ ನೋಡ್ತಾ ಇದ್ದ ಅವನು, ಏನೋ ಮಾಡ್ತಾ ಇದ್ರಲ್ಲ ಅಪ್ಪ ಹತ್ರ ಬಂದ್ಬಿಟ್ಟು ಅಂತ ಹೇಳಿ. ಸೊ ಅವನಿಗೂ ಊಟ ಎಲ್ಲ ಮಾಡಿಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಹೊರಗಡೆ ಬಂದು ನೋಡಿದ್ರೆ ಮಳೆ ಹನಿತಾನೇ ಇದೆ. ನಮ್ಮೂರಲ್ಲಿ ಒಂದು 2 ಡೇಸಿಂದ ಹೀಗೆ ಇದೆ. ಸೊ ಅಷ್ಟರಲ್ಲಿ ನಾನು ಕೂಡ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಮನೇಲಿ ಪೂಜೆ ಕೂಡ ಮಾಡಿದೆ. ಆ್ಯಂಡ್ ಬುಜ್ಜಿ ಬೇಬಿಗೆ ಹೊಸ್ಲು ದಾಟಕ್ಕೆ ಏನೇನು ಬೇಕೋ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲಾಗೆ ಈ ಥರ ಪೂಜೆ ಮಾಡಿಬಿಟ್ಟು ಇವಾಗ ಬುಜ್ಜಿ ಬೇಬಿನೂ ರೆಡಿ ಮಾಡಿದ್ದೀನಿ. ಇವಾಗ ನೋಡಿ ಬುಜ್ಜಿ ಬೇಬಿ ರೆಡಿ ಆಗಿದ್ದಾನೆ ಹೊಸ್ಲು ದಾಟಕ್ಕೆ. ಹೇಗೆ ಕಾಣಿಸ್ತಿದ್ದಾನೆ ಬುಜ್ಜಿ ಬೇಬಿ? ಅಯ್ಯೋ ಸೂಪರಾಗಿ. ಆಯ್ತು. ಇದು ಅನ್ನಪ್ರಾಶನ್ಗೆ ಅಂತ ತಗೊಂಡಿದ್ದ ಡ್ರೆಸ್ಸು. ಅವಾಗ ಸ್ವಲ್ಪ ಲೂಸ್ ಆಗ್ತಿತ್ತು ಅಂತ ಹಾಗೆ ಇಟ್ಟಿದ್ದೆ. ಸೊ ಇವಾಗ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಲ್ಲ ಬುಜ್ಜಿ ಬೇಬಿ. ಸೊ ಬನ್ನಿ ಇವಾಗ ನೋಡೋಣ, ಬಿಟ್ಬಿಡೋಣ ದಾಟಕ್ಕೆ.
ಹೇಗೆ ಕಾಣಿಸ್ತಾ ಇದ್ದಾನೆ ಬುಜ್ಜಿ ಬೇಬಿ ಅಂತ ಹೇಳಿ. ಚಿರು ಒಬ್ಬ ಮಿಸ್ಸಿಂಗು, ಅವನು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಕೊಂತಾ ಇದ್ವಿ ಎಲ್ಲಾರು. ಅಂಡ್ ಬುಜ್ಜಿ ಬೇಬಿಗೆ ಏನೋ ಒಂಥರ ಖುಷಿ, ಏನೋ ಇವತ್ತು ನನ್ನ ಬಾಗ್ಲ ಹತ್ರ ಬಿಟ್ಬಿಡ್ತಾ ಇದ್ದಾರಲ್ಲ ಅಂತ. ಬಿಕಾಸ್ ಅವ್ನು ಯಾವಾಗಲೂ ಹೊಸ್ತತ್ರ ಬಂದ್ರು ನಾನು ಎತ್ಕೊಂಡೋಗಿ ಒಳಗೆ ಕೂರಿಸ್ತಾ ಇದ್ದೆ. ಅವ್ನಿಗೇನೋ ಒಂಥರ ಖುಷಿ, ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಹೂವೆಲ್ಲ ಕಿತ್ಕೊಂಡು ಬಾಯಿಗೆ ಹಾಕೊಳಕ್ ಹೋಗ್ತಾ ಇದ್ದ. ನಾನು ಕಿತ್ಕೊಳಕ್ಕೆ ಹೋದೆ. ಸೊ ಅವ್ನು ನೋಡ್ತಾ ಇದ್ದ ಏನೋ ಮಾಡ್ದು. ಮತ್ತೆ ಇನ್ನೊಂದ್ ಸೈಡ್ ಇಕ್ಕಿದ್ದೆ, ಅದನ್ನು ಎತ್ಕೊಳಕ್ ಬಂದ. ನೋಡೋಣ ಬನ್ನಿ ಹೇಗ್ ದಾಡ್ತಾನೆ ಅಂತ. ಇಲ್ಲಿ 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 ಬುಜ್ಜಿಮಾ, ಬುಜ್ಜಿಮಾ ಎಲ್ಲಿ ಹೋದ್ರು? ಬನ್ನಿ 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 ಬನ್ನಿ, ಓಡ್ಬರ್ರಿ ಓಡ್ಬರ್ರಿ ಓಡ್ಬರ್ರಿ. ಇಲ್ಲಿ ನಿಧಾನ ನಿಧಾನ. ಏ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಲ್ಲೇ ಬುಜ್ಜಿ. ಓಡ್ಬಾ ಓಡ್ಬಾ ಓಡ್ಬಾ. ಇಲ್ಲಿ ಇಲ್ಲೋಡು ಇಲ್ಲೋಡು, ಸೂಪರ್. ಇಲ್ಲಿ ಸೂಪರ್. ಏ ಬುಜ್ಜಿ ಬೇಬಿ ಹೊಸ್ಲು ಕೂಡ ದಾಟಿದ್ರು. ಖುಷಿ ಆಯಿತು, ಏನೋ ಒಂಥರ ಅನದರ್ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ನಿಮ್ಮ ಕಡೆ ಎಲ್ಲ ಹೇಗೆ ಹೊಸ್ಲು ದಾಟೋ ಶಾಸ್ತ್ರ ಮಾಡ್ತೀರಾ ಅಂತ ಹೇಳಿ. ನಾವೆಲ್ಲ ಸಿಂಪಲ್ ಆಗೇನೆ ಮಾಡೋದು. ಕಡುಬು ಕೂಡ ಮಾಡ್ತಾರೆ, ಬಟ್ ಕೆಲವೊಬ್ರು ಕಡುಬುನೆಲ್ಲ ಮಕ್ಕಳನ್ನ ಹೊಸ್ಲು ಮೇಲೆ ಕೂರಿಸ್ಬಿಟ್ಟು ಮೈ ಮೇಲೆಲ್ಲ ಹಾಕ್ತಾರಲ್ಲ, ಆ ಥರ ಎಲ್ಲ ಏನು ಮಾಡಲ್ಲ. ಮನೇಲಿ ಕಡುಬೆಲ್ಲ ಮಾಡ್ತೀವಿ. ಬೆಳಗ್ಗೆ ಟೈಮ್ ಆಗೋಗ್ಬಿಡುತ್ತೆ, ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಿತ್ತು. ಹಾಗಾಗಿ ನಾವು ಬೆಳಗ್ಗೆ ಎಲ್ಲ ಏನು ಮಾಡಿಲ್ಲ. ನೈಟು ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದ್ವಿ. ಇವಾಗ ಜಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವೀಟ್ ಇಟ್ಟು ಪಾಪಗೊಂದು ಸ್ವಲ್ಪ ಸ್ವೀಟ್ ಸುಮ್ಮನೆ ನೆಕ್ಕಿಸ್ತೀವಿ ಅಷ್ಟೇ ನಾವು. ಆ್ಯಂಡ್ ಅವನಂತೂ ಸುಮ್ಮನೆ ಕುತ್ಕೊತಾ ಇದ್ದಿದ್ದಿಲ್ಲ. ಏನೇನು ಸಿಗುತ್ತೋ ಅದನ್ನೆಲ್ಲ ಎತ್ಕೊಳ್ಳೋಕ್ಕೆ ಬರ್ತಾ ಇದ್ದ. ಇದ್ರಲ್ಲಂತೂ ಬಾಳೆಹಣ್ಣು ಸ್ವೀಟೇ ಜಾಸ್ತಿ, ಅದಕ್ಕೆ ಕೈ ಹಾಕಕ್ಕೆ ಬರ್ತಾ ಇದ್ದ. ಅದ್ರಲ್ಲಿ ಬೇರೆ ಅವ್ರ ಅಪ್ಪ ಕೊಡು ಒಂದು ಸ್ವಲ್ಪ ಹೋಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅವನು ಅದನ್ನೇ ಎತ್ಕೊಳಕ್ ಬರ್ತಾ ಇದ್ದ. ಅವ್ನು ಆಟ ಸಾಮಾನು ಕೊಟ್ಟರು ಇಟ್ಕೊತಾನೆ ಇದ್ದಿದ್ದಿಲ್ಲ, ಎತ್ತಿ ಎತ್ತಿ ಬಿಸಾಕ್ಬಿಟ್ಟು ಮತ್ತೆ ಓಡ್ ಬರೋನು. ಹೂವು ಏನು ಬಿಡ್ತಾನೆ ಇದ್ದಿದ್ದಿಲ್ಲ. ಮಕ್ಕಳನ್ನೆಲ್ಲ ಇಟ್ಕೊಂಡು ಏನಾದರೂ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ನೋಡಿ ಅವ್ನು ಸ್ವೀಟ್ ಕೊಡಕ್ಕೆ ಹೋದ್ರೆ ಏನು ಕೈಯಿಂದನೇ ಕಿತ್ಕೊತಾ ಇದ್ದಾನೆ. ಆಮೇಲೆ ಬೇಡ ಮತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಿತ್ಬಿಟ್ಟು ಬಾಯಲ್ಲಿ ಇಕ್ತೆ. ಅದನ್ನೇ ಚಪ್ಪರ್ಸ್ಕೊಂಡು ತಿಂತಾ ಇದ್ದ ಅವನು. ಚೆನ್ನಾಗಿತ್ತು, ಏನೋ ಒಂಥರ ಖುಷಿಯಾಗಿದ್ವಿ ಎಲ್ಲರೂ ಬೆಳಗ್ಗೆನೆ. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಆ ಡ್ರೆಸ್ಸಲ್ಲಿ. ನನಗಂತೂ ನನ್ನ ಕಣ್ಣೇ ಬಿದ್ದುಬಿಡುತ್ತೆ ಅಂತಲೇ ಅನ್ನಿಸ್ತಾ ಇತ್ತು ಅವನಿಗೆ. ಇದನ್ನು ಅನ್ನಪ್ರಾಶನಕ್ಕೆ ಅಂತ ತೊಗೊಂಡಿದ್ದು, ಬಟ್ ಆ ಟೈಮಲ್ಲಿ ಆಗಿಲ್ಲ. ಸೊ ಇವಾಗ ಯೂಸ್ ಆಯಿತು ನನಗೆ, ಚೆನ್ನಾಗಿತ್ತು. ಆ್ಯಂಡ್ ಪೂಜೆ ಎಲ್ಲ ಆಯಿತು, ಕರ್ಪೂರ ಎಲ್ಲ ಬೆಳಗಕ್ಕೆ ಗಾಳಿ ಬೇರೆ ತುಂಬ ಬರ್ತಾ ಇತ್ತು. ಆ್ಯಂಡ್ ಮಳೆ ಕೂಡ ಇನ್ನೂ ಹನಿತಾನೇ ಇತ್ತು. ಹಾಗಾಗಿ ಅದು ಕೊನೆಗೂ ಹತ್ತಲೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಟ್ಬಿಟ್ಟೆ ನಾನು. ಇಲ್ಲಿ 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 ಅದು ಬೇಡ, ಅಲ್ಲೇ ಕುಚ್ಚ ಏ ಅಲ್ಲಿ ಅಮ್ಮ, ಪಿಂಕಿ ಏ ಅಲ್ಲೋಡ್ದು ಬೆಂಕಿ ಇಕ್ಕೋರೆ ಡಾಡಾ. ಹಂಗೆ ಮಾಡ್ಬಿಡ್ರಿ. ಇಲ್ಲಿ ಬಂದ ಏ ಬಂದ ಬಿಡು ಹೋಗ್ಲಿ. ಹಂಗೆ ಅವನ ಕೈಯಲ್ಲಿ ಮಾಡಿಸ್ಬಿಟ್ಟು ಪೂಜೆ ಹೊಸ್ಲಿಗೆ. ಬುಜ್ಜಿಮಾ ಇಲ್ಲಿ, ಬುಜ್ಜಿಮಾ ಮಾಡಪ್ಪ. ಕೈ ಮುಕ್ಕ ಹಂಗೆ. ಬುಜ್ಜಿಮಾ ಕೈ ಮುಗಿ. ಅಲ್ಲಿ ಬಗ್ಗಮ್ಮ. ಅಮ್ಮ ಸೂಪರ್ ಅಮ್ಮ. ಇವಾಗ ನಮ್ಮ ಬುಜ್ಜಿ ಬೇಬಿಗೆ ಇಲ್ಲಿ ಒಂದು 4-5ರಿಂದ ಒಂದು 5 ಐಟಮ್ ಇಟ್ಟಿದ್ದೀನಿ. ಅನ್ನಪ್ರಾಶನ ಟೈಮಲ್ಲಿ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವ್ನು ಮುಂದೆ ಹೋಗ್ತಾ ಇರಲಿಲ್ಲ. ಸೊ ಇವಾಗ ಚೆನ್ನಾಗಿ ಮುಂದೆ ಹೋಗ್ತಾನಲ್ಲ, ಅದಕ್ಕೆ ನೋಡೋಣ ಏನು ಮುಡ್ತಾನೆ ಅಂತ. ಬರೀ ಬುಜ್ಜಿ ಇವಾಗಲೇ ಮುಟ್ಟಕ್ಕೋಯ್ತಾನೆ. ಏನು ತಗೊಂತಾನೋ ಗೊತ್ತಿಲ್ಲ. ಏನೋ ಊಟದ ಮೇಲೆ ಕಣ್ಣು ಅವನಿಗೆ, ಯಾಕಂದ್ರೆ ಅವ್ನಿಗೆ ತಿನ್ನೋದಂದ್ರೆ ಇಷ್ಟ. ಒಂದು 3 ಟೈಮ್ಸ್ ಬಿಟ್ಟು ನೋಡೋಣ. ಮುಟ್ಟಿಲ್ಲ. ಏನ್ ಬೇಕೋ ಎತ್ಕೋ ಬುಜ್ಜಿಮಾ, ತಗೊಳ್ಳಿ ಅಲ್ಲ. ತಿನ್ನೋದಂದ್ರೇನೆ ಇಷ್ಟ. ಸೂಪರ್. ಬುಜ್ಜಿಮಾ ಏನ್ ಬೇಕು ತಗೋ ಇಲ್ಲಿ. ಸುಮ್ಮನೆ ಅವನು ಏನ್ ಬೇಕು ಅವನಿಗೆ ತಿನ್ನೋದೇ ಬೇಕು, ಅವ್ರಿಗೆ ತಿನ್ನೋದಂದ್ರೇನೆ ಇಷ್ಟ. 2 ಸಲ ಅದೇ ಬಿಟ್ಟು
ಬುಜ್ಜಿಮ್ಮ ಇದು ಯಾರು ಬೇಡೇನೆ. ಇವಾಗ್ಲೂ ಬಂದ ಅಂದ್ರೆ ನಂತರ ತಿನ್ನೋದೇ ತಿಂಡಿ ಪೋತ ಆಗ್ತೇನೆ. ನೀವು ತಿಂಡಿ ಪೋತ ಇಲ್ಲ ಮಣ್ಣು ಮುಟ್ಬಿಟ್ಟ. ನಿಂದರ ಮನೆ ಕಟ್ತೇನೆ. ಕಳ್ಳ ಬಾಳೆಹಣ್ಣು ಕಿತ್ಕೊಂಡು ತಿಂತಾ ಇದ್ದಾನೆ. ಸಿಪ್ಪೆ ಸಮೇತ ತಿಂತಾರೇನೆ ಯಾರಾದ್ರೂ. ಇರು ಕಳ್ಳ ಬೇಡ ಅದು. ಕೊಡಿಲ್ ಸಿಪ್ಪೆ ಕೊಡು ತಗೋ. ಕಳ್ಳ ನೀನು. ಇಲಿ ನಾನು 5 ಪ್ಲೇಟ್ ಸಿಕ್ಕಿದೆ. ಒಂದು ತಟ್ಟೆಯಲ್ಲಿ ದುಡ್ಡು ಮತ್ತು ಇನ್ನೊಂದು ತಟ್ಟೆಯಲ್ಲಿ ಬುಕ್ಕು, ಪೆನ್ನು, ಮಣ್ಣು ಮತ್ತು ತಿಂಡಿಗಳೆಲ್ಲ ಇಟ್ಟಿದೆ. ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಸ್ವೀಟ್ಸ್ ಎಲ್ಲ. ಅವನಿಗೆ ತಿನ್ನೋದಂದ್ರೆ ಇಷ್ಟ. ಸೊ ಹಾಗಾಗಿ ಒಂದು 2 ಟೈಮ್ಸ್ ಅದನ್ನೇ ಮುಟ್ತಾ. ಲಾಸ್ಟ್ ಟೈಮ್ ನೋಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಇಟ್ಟೆ, ಆವಾಗ ಮಣ್ಣು ಮುಟ್ತಾ ಅಷ್ಟೇ. ನನಗೆ ಗೊತ್ತಿತ್ತು ಮೇ ಬಿ ಅವ್ನು ತಿನ್ನೋದನ್ನೇ ಜಾಸ್ತಿ ಮುಟ್ತಾನೆ ಅಂತ. ಸೊ ಹಾಗೆ ಆಯಿತು. ಫೈನಲಿ ಪೂಜೆ ಎಲ್ಲ ಆದಮೇಲೆ ಒಂದು 3 ಜನಕ್ಕೆ ಅರಿಶಿನ ಕುಂಕುಮ ಎಲ್ಲ ಕೊಡಬೇಕಾಗಿತ್ತು. ಅದಕ್ಕೆ ಫಸ್ಟು ನಮ್ಮ ಅತ್ತೆ ಕೊಟ್ಬಿಟ್ಟು ಆಮೇಲೆ ಎಲ್ಲರಿಗೂ ಕೊಡೋಣ ಅಂತ ಹೇಳಿ ಅನ್ಕೊಂಡೆ. ಸಂಜೆ ಅಷ್ಟರಲ್ಲಿ ಸೋಫಾ ಕೂಡ ಆರ್ಡರ್ ಮಾಡಿದ್ವಲ್ಲ, ಅದು ಕೂಡ ಬಂತು ಡೆಲಿವರಿ. ಕೆಳಗಡೆ ಮನೆಯಲ್ಲಿ ಅಲ್ಲೇ ಹಾಗೆ ಇಟ್ಬಿಟ್ರು. ಮೇಲ್ಗಡೆ ಎತ್ಕೊಂಡು ಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸಿಂಗಲ್ ಇರೋದೆಲ್ಲ ಎತ್ಕೊಂಡು ಬಂದ್ಬಿಟ್ರು. ಬಟ್ 2 ಸೀಟರ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಎತ್ಕೊಂಡು ಬರೋಕ್ಕೆ. ಮೆಟ್ಲು ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇವಾಗ ಹಗ್ಗ ಹಾಕ್ಬಿಟ್ಟು ಮೇಲ್ಗಡೆ ಎಳ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮೈದ್ನ ಹೇಗೋ ಮನೇಲೇ ಇದ್ರು, ಹಾಗಾಗಿ ಅವರು ಹೆಲ್ಪ್ ತಗೊಂಡು ಮತ್ತೆ ಅವರು ಜೊತೆಗೆ ಬಂದಿದ್ರಲ್ಲ, ಎಲ್ಲರೂ ಸೇರಿಕೊಂಡು ಇವಾಗ ಮೇಲ್ಗಡೆ ಎಳೀತಾ ಇದ್ದಾರೆ. 2 ಟೈಮ್ಸ್ ಹಂಗೆ ಮಾಡಿದ್ರು. ಬಿಕಾಸ್ 2 ಸೀಟರ್ಸ್ 2 ಏನೋ ಇತ್ತು. ಸೊ ಫೈನಲಿ ತೊಗೊಂಡು ಬಂದು ಹೇಗೋ ಹಾಕಿದ್ರು. ಆ್ಯಂಡ್ ಅವ್ರ ಹತ್ರನೇ ನಾವು ಆ ಸೋಫಾ ಮೇಲೆ ಹಾಕೋ ಕವರ್ ಕೂಡ ಆರ್ಡ್ರ್ ಮಾಡಿದ್ವಿ. ಅದು ಅಳತೆ ನೋಡಿಕೊಂಡು ಎಷ್ಟು ಬೇಕು ಅಂತ ಇವಾಗ ಹೇಳಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಈ ಕಲರ್ನೇ ಚೂಸ್ ಮಾಡಿದ್ದೆ, ಚೆನ್ನಾಗಿತ್ತು. ಇದರಲ್ಲಿ ಇನ್ನೊಂದು ಕಲರು ಇತ್ತು, ಬಟ್ ಅದು ತುಂಬ ಓವರ್ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಇದನ್ನೇ ತೊಗೊಂಡೆ. ಚೆನ್ನಾಗಿತ್ತು ಇದನ್ನು ಕೂಡ. ಆ್ಯಂಡ್ ಫೈನಲ್ ಔಟ್ಪುಟ್ ಹೇಗಿದೆ ಅಂತಲೂ ತೋರಿಸ್ತೀನಿ. ಖಾಲಿ ಹೊಡಿತಾ ಇತ್ತು ಮನೆ. ಬಟ್ ಇವಾಗ ನೋಡಿದ್ರೆ ಜಸ್ಟ್ ಸೋಫಾ ಆಗಿದ್ದಕ್ಕೆ ಫುಲ್ ಆಗಿದೆ ಅಂತ ಅನ್ನಿಸ್ತು ನನಗೇನೋ. ಮಕ್ಕಳೆಲ್ಲ ಇರೋ ಮನೇಲಿ ಸ್ವಲ್ಪ ಖಾಲಿ ಇದ್ರೇ ಚೆನ್ನಾಗಿರುತ್ತೆ. ಅಂದರೆ ಇಷ್ಟು ದಿನ ಖಾಲಿ ಇತ್ತಲ್ಲ, ಇವಾಗ ಸಡನ್ನಾಗಿ ಈ ಥರ ಫಿಲ್ ಆಗಿರೋದು ನೋಡಿ ನನಗೇನೋ ಒಂಥರ ಅನ್ನಿಸ್ತಾ ಇದೆ. ಮನೆ ತುಂಬದಂಗೆ ಅನ್ನಿಸ್ತಾ ಇತ್ತು. ಆ್ಯಂಡ್ ಹೇಗಿದೆ ಸೋಫಾ ಅಂತ ಹೇಳಿ. ನಾನು ಕೂಡ ಫೈನಲಾಗಿ ಕವರೆಲ್ಲ ಕೊಟ್ಬಿಟ್ಟು ಹೋಗಿದ್ರಲ್ಲ, ಸೋಫಾ ಕವರೆಲ್ಲ, ಅದನ್ನು ಕೂಡ ಹಾಕಿದೆ. ಬಟ್ ಅದು ಕಾರ್ನರಲ್ಲೆಲ್ಲ ಹಾಕೋಕ್ಕಾಗಿಲ್ಲ. ಬಿಕಾಸ್ ಇದು ಬಾಕ್ಸ್ ಇರೋದ್ರಿಂದ ಆ ಕಾರ್ನರಲ್ಲಿ ಅಡ್ಜಸ್ಟೇ ಆಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಬುಜ್ಜಿ ಬೇಬಿಗೂ ನಿದ್ದೆ ಬಂದ್ಬಿಟ್ಟಿತ್ತು ಅಂತ ಅಳ್ತಾ ಇದ್ರು. ಸೊ ಹಾಗಾಗಿ ಫಸ್ಟ್ ಅವ್ರನ್ನ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟೆ. ಮಲಗಿಸ್ಕೊಂಡು ನಾನು ಕೂಡ ರೆಸ್ಟ್ ಮಾಡೋಷ್ಟರಲ್ಲಿ ಅವರು ಕೂಡ ಆಮೇಲೆ ಎದ್ರು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಈ ಬಾಕ್ಸಲ್ಲಿ ಫೋಟೋಸ್ ಎಲ್ಲ ಹಿಡಿಯೋದು ತುಂಬ ವೈರಲ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಮೆಝಾನ್ನಿಂದ ಒಂದು ಪಾರ್ಸಲ್ ಬಂದಿತ್ತು. ಆ ಬಾಕ್ಸ್ನ ತುಂಬ ದಿನದಿಂದ ಹಾಗೇ ಇಟ್ಟಿದ್ದೆ. ಸೊ ಎಲ್ಲ ಟ್ರೆಡಿಷ್ನಲ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡೋಣ ನಾವು ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗೇ ಕೋಆಪ್ರೇಟ್ ಎಲ್ಲ ಮಾಡ್ತಾ ಇದ್ರು. ಸ್ಟಾರ್ಟಿಂಗ್ ಎಲ್ಲ ಕುತ್ಕೊಂಡು ಡಿಫ್ರೆಂಟಾಗಿ ಅವರೇ ಪೋಸ್ ಎಲ್ಲ ಕೊಡ್ತಾ ಇದ್ರು. ಬಟ್ ಆಮೇಲೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಅಳ್ತಾನೇ ಇದ್ದ. ಸೊ ಹಾಗಾಗಿ ಸ್ವಲ್ಪನೇ ತೆಗ್ದಿದ್ದು ನಾನು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಫೈನಲಿ ಬುಜ್ಜಿ ಬೇಬಿನ ನಾವು ಹೊಸ್ಲು ದಾಟಿಸಿದ್ದು ಆಯಿತು. ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಅವನು ಫುಡ್ಡು ಅವನಿಗೆ ತಿನ್ನೋದಂದರೆ ಇಷ್ಟ. ಸೊ ಹಾಗಾಗಿ ಅದನ್ನೇ ಜಾಸ್ತಿ ಸಲ ಮುಟ್ತಾ ಇದ್ದ. ಜಸ್ಟ್ ನಮ್ಮ ಖುಷಿಗೋಸ್ಕರ ನಾವು ಇದನ್ನು ಮಾಡಿದ್ದು ಅಷ್ಟೇ. ಅದೇ ಆಗ್ತಾರೆ ಮುಂದೆ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನು ಹಾಕ್ತಾರೆ. ಬಟ್ ಚೆನ್ನಾಗಿತ್ತು. ಹಾಗೆ ಹೊಸ ಸೋಫಾ ಕೂಡ ಬಂತು, ಖುಷಿ ಆಯಿತು. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.